Alhamdulillah, assalatu wassalamu ala rasulillah wa ala alihi wa sahbihi ajma'in, amma ba'd. A'udhu billahi minash shaitanir rajim. Bismillahir rahmanir rahim. Qul hal yastawi alladhina ya'lamuna alladhina la ya'lamun. ಇನ್ನಮಾ ಯತದಕ್ಕರು ಉಲುಲ್ ಅಲ್ಬಾಬ್. ಹೇಳಿರಿ, ಅರಿತಿಲ್ಲದವರು ಮತ್ತು ಅರಿತಿರುವವರು ಸಮಾನರಾಗಬಲ್ಲರೆ? ಬುದ್ಧಿಯುಳ್ಳವರು ಮಾತ್ರ ಉಪದೇಶವನ್ನು ಸ್ವೀಕರಿಸುತ್ತಾರೆ. ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಪೀಸ್ ಸ್ಕೂಲಿನ 10ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಸೇರಿರುವ ಸಭಿಕರೇ, ಆದರಣೀಯ ಗುರುಗಳೇ ಮತ್ತು ನನ್ನ ಪ್ರೀತಿಯ ಸಹಪಾಠಿಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಂದು ನಾನು ಮಾತನಾಡಲಿರುವ ವಿಷಯ ವಿದ್ಯಾರ್ಥಿಗಳು ಮತ್ತು ವೈಜ್ಞಾನಿಕ ಮನೋಭಾವ. ನಾವು ವಿಜ್ಞಾನವೆಂದರೆ ಪ್ರಯೋಗಾಲಯ, ಟೆಸ್ಟ್ ಟ್ಯೂಬ್, ಸಮೀಕರಣಗಳು ಎಂದುಕೊಳ್ಳುತ್ತೇವೆ. ಆದರೆ ವಿಜ್ಞಾನವೆಂದರೆ ಕೇವಲ ವಿಷಯವಲ್ಲ, ಅದು ಯೋಚನೆಗಳ ಒಂದು ವಿಧಾನ. ವೈಜ್ಞಾನಿಕ ಮನೋಭಾವ ಎಂದರೆ ಕುತೂಹಲದಿಂದ ಪ್ರಶ್ನಿಸುವುದು, ಗಮನದಿಂದ ನೋಡುವುದು, ಭಯವಿಲ್ಲದೆ ಪ್ರಯೋಗಿಸುವುದು ಮತ್ತು ಅಂಧನಂಬಿಕೆಯ ಬದಲು ಲಾಜಿಕ್ ಮೇಲೆ ನಂಬಿಕೆ ಇಡುವುದು. ಇದು ಕೇವಲ ವಿಷಯ ಕಲಿಯುವುದಲ್ಲ, ಸತ್ಯವನ್ನು ಹುಡುಕುವುದು. ಆದರಣೀಯ ಸಭಿಕರೇ, ಪವಿತ್ರ ಕುರ್ಆನ್ನಲ್ಲಿ ಅನೇಕ ಸ್ಥಳಗಳಲ್ಲಿ ಮಾನವನಿಗೆ ವೈಜ್ಞಾನಿಕವಾಗಿ ಯೋಚಿಸಲು, ಗಮನಿಸಲು, ಅಧ್ಯಯನ ಮಾಡಲು ಉತ್ತೇಜಿಸಲಾಗಿದೆ. ಉದಾಹರಣೆಗೆ, ಆಕಾಶ ಮತ್ತು ಭೂಮಿ ಸೃಷ್ಟಿ, ಸೂರ್ಯ, ಚಂದ್ರ ಮತ್ತು ಗ್ರಹಗಳ ಚಲನ, ಮಾನವನ ಸೃಷ್ಟಿ ಹಂತಗಳು ಇವೆಲ್ಲವೂ ವಿಜ್ಞಾನ ಕಂಡುಕೊಂಡ ಸತ್ಯಗಳೊಂದಿಗೆ ಹೊಂದಿಕೊಳ್ಳಲಾಗುತ್ತದೆ. ವೈಜ್ಞಾನಿಕ ಚಿಂತನೆ ಕೇವಲ ವಿಜ್ಞಾನದಲ್ಲ, ಅದು ನಮ್ಮ ನಿರ್ಧಾರಗಳಲ್ಲಿ, ಸಮಸ್ಯೆ ಪರಿಹಾರದಲ್ಲಿ ಮತ್ತು ಇತರರೊಂದಿಗೆ ವರ್ತಿಸಲು ಸಹ ಉಪಯೋಗಿಸುತ್ತದೆ. ಕಲ್ಪನೆ ಮಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ವೈಜ್ಞಾನಿಕವಾಗಿ ಯೋಚಿಸಿದರೆ ಭಯದ ಬದಲು ಕುತೂಹಲ, ಅಂಧನಂಬಿಕೆ ಬದಲು ವಿವೇಕ ಅದೊಂದು ಬೆಳಕಿನ ವಿಶ್ವವಾಗಿಸುತ್ತದೆ. ಆದ್ದರಿಂದ ನಾವು ಪ್ರತಿಜ್ಞೆ ಮಾಡೋಣ, ನಾವು ಪ್ರಶ್ನಿಸುತ್ತೇವೆ, ಗಮನಿಸುತ್ತೇವೆ, ವಿಚಾರಿಸುತ್ತೇವೆ ಮತ್ತು ವಿಜ್ಞಾನವನ್ನು ಮಾನವೀಯ ಬೆಳಕಾಗಿಸುತ್ತೇವೆ. ಪ್ರೀತಿಯ ಬಂಧುಗಳೇ, ನನ್ನ ಈ ಪುಟ್ಟ ಭಾಷಣೆಯನ್ನು ಪವಿತ್ರ ಕುರ್ಆನಿನ 88ನೇ ಅಧ್ಯಾಯದಿಂದ 18ರಿಂದ 20ರವರೆಗಿನ ಸೂಕ್ತಗಳಿಂದ ವಿರಾಮಗೊಳಿಸುತ್ತೇನೆ. ಅಫಲಾ ಯಂظುರೂನ ಇಲಲ್ ಇಬ್ಲಿ ಕೈಫ ಹುಲಿಕತ್. ಅವರು ಒಂಟೆಗಳತ್ತ ನೋಡುವುದಿಲ್ಲವೇ, ಅದನ್ನು ಯಾವ ರೀತಿ ಸೃಷ್ಟಿಸಲಾಗಿದೆ ಎಂದು. ವ ಇಲಸ್ ಸಮಾಇ ಕೈಫ ರುಫಿಅತ್. ಮತ್ತು ಆಕಾಶದೊಳಗೆ ನೋಡುವುದಿಲ್ಲವೇ, ಅದನ್ನು ಯಾವ ರೀತಿ ಎತ್ತರಿಸಲಾಗಿದೆ ಎಂದು. ವ ಇಲಲ್ ಜಿಬಾಲಿ ಕೈಫ ನುಸಿಬತ್. ಮತ್ತು ಪರ್ವತಗಳಿಗೆ ನೋಡುವುದಿಲ್ಲವೇ, ಅದನ್ನು ಯಾವ ರೀತಿ ನೆಡಲಾಗಿದೆ ಎಂದು. ವ ಇಲಲ್ ಅರ್ಲಿ ಕೈಫ ಸುತಿಹತ್. ಮತ್ತು ಭೂಮಿಯೊಳಗೆ ನೋಡುವುದಿಲ್ಲವೇ, ಅದನ್ನು ಯಾವ ರೀತಿ ಹಾಸಲಾಗಿದೆ ಎಂದು. ವಾಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.